ನಮಸ್ಕಾರ ಸ್ನೇಹಿತರೆ, ಧನು ಕನ್ನಡಿಗ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಮಾತಾಡುವ ವಿಷಯ ಸಾಮಾನ್ಯದಲ್ಲ. ಪಾಕಿಸ್ತಾನದ ಇಸ್ಲಾಮಾಬಾದ್ ಪಾಕಿಸ್ತಾನ ಅತಿ ಸೆಕ್ಯೂರಿಟಿ ಇರುವ ಜಾಗ. ಇವತ್ತು ಅದೇ ಇಸ್ಲಾಮಾಬಾದ್ ಎಂದು ಬಾಂಬ್ ಸ್ಫೋಟದಿಂದ ಸದ್ದು ಕೇಳಿ ನಡುಗು ಹೋಗುತ್ತಾ ಇದೆ. ಸ್ನೇಹಿತರೆ, ಇಸ್ಲಾಮಾಬಾದ್ನಲ್ಲಿ ಇವತ್ತು ಆಗಿರೋದು ಬ್ಲಾಸ್ಟ್ ಅಲ್ಲ, ಇದರ ಪಾಕಿಸ್ತಾನದ ಅಂತ್ಯದ ಆರಂಭ ಎಂದು ತಪ್ಪಾಗೋದಿಲ್ಲ. ಇತಿಹಾಸದಲ್ಲಿ ಇದೊಂದು ಕಪ್ಪು ಚುಕ್ಕಿಯಾಗಿ ಉಳಿದಿರುತ್ತೆ. ಯಾಕಪ್ಪ ಅಂದರೆ ಹಲವು ವರ್ಷಗಳ ನಂತರ ಇಸ್ಲಾಮಾಬಾದ್ನ ಹೃದಯ ಭಾಗದಲ್ಲಿ ಇಂತಹ ಭಯಾನಕ ದಾಳಿ ನಡೆದಿದೆ. ಸಾಯುವ ಸಂಖ್ಯೆ ಏರ್ತಾ ಇದೆ. ಮೊದಲು 10, 12, ಈಗ ನೋಡ್ತಾ ಹೋದರೆ 30 ಜನ ಕನ್ಫರ್ಮ್ ಆಗಿದ್ದಾರೆ. 106 ಜನರು ಆಸ್ಪತ್ರೆಯಲ್ಲಿ ನರಳುತ್ತಾ ಇದ್ದಾರೆ. ಹಾಗಾದರೆ ಅಸಲಿ ವಿಷಯ ಏನಪ್ಪ ಅಂತಂದರೆ, ದಾಳಿ ಯಾರು ನಡೀತು, ಯಾರು ನಡೆಸಿದ್ರು, ಅದರ ಹಿಂದೆ ವ್ಯಕ್ತಿ ಯಾರು, ಮೂರ್ಖತನ ಏನು? ಹೌದು, ಮಾತಾಡ್ತಾ ಇರೋದು ಜನರಲ್ ಆಸಿಮ್ ಮುನೀರ್ ಅವರ ಬಗ್ಗೆ. ಇವತ್ತು ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ? ಬಲೂಚಿಸ್ತಾನ ಉರಿತಾ ಇದೆ, ಖೈಬರ್ ಪಖ್ತೂನ್ಖ್ವಾ ಕೈ ಜಾರುತ್ತಾ ಇದೆ, ಇಸ್ಲಾಮಾಬಾದ್ ಕೂಡ ಅತಿ ಉರಿತಾ ಇದೆ. ಇನ್ನು ಮುಂದೆ ಪಾಕಿಸ್ತಾನದಲ್ಲಿ ಶಿಯಾ ಮತ್ತು ಸುನ್ನಿ ಯುದ್ಧ ಫಿಕ್ಸ್ ಆಗುತ್ತಾ? ಬನ್ನಿ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಡಿಟೇಲ್ ಆಗಿ ಚರ್ಚೆ ಮಾಡೋಣ. ಅದಕ್ಕೂ ಮುಂಚೆ ಲೈಕ್ ಮಾಡಿ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ನಾವು ಪಾಕಿಸ್ತಾನದ ಮಾತನಾಡುವಾಗ ಸಾಮಾನ್ಯವಾಗಿ ಅಲ್ಲಿರೋ ಪ್ರಾದೇಶಿಕ ಗಲಾಟೆಗಳ ಬಗ್ಗೆ ಮಾತಾಡ್ತಾ ಅಂದರೆ ರೀಜನಲ್ ಡಿವೈಡ್ಸ್. ನೀವೇ ನೋಡಿ ಸ್ನೇಹಿತರೆ, ಬಲೂಚಿಸ್ತಾನ ಏನಾಗ್ತಾ ಇದೆ, ಅಲ್ಲಿನ ಬಲೂಚಿನ್ ಆರ್ಮಿ ತನ್ನೊಂದು ಆಪರೇಷನ್ ಶುರು ಮಾಡಿದೆ. ಅದರ ಹೆಸರು ಆಪರೇಷನ್ ಯುರೋಪ್ ಅಂತ. ಪಾಕಿಸ್ತಾನದ ಆರ್ಮಿ ಅಲ್ಲಿ ಹೆಲಿಕಾಪ್ಟರ್ ಮೂಲಕ ಡ್ರೋನ್ ಬಿಡಲಿ ಬೀಳಲಿ ಮಾತ್ರ ಅಲ್ ಜಜೀರಾ ರಿಪೋರ್ಟ್ ಹೇಳ್ತಾ ಇದೆ. ಬರೋಬ್ಬರಿ 280 ಸೈನಿಕರನ್ನು BLA ಹೊಡೆದು ಹಾಕಿದ್ದಾರೆ ಎಂದು. ಜಸ್ಟ್ ಯೋಚನೆ ಮಾಡಿ, 280 ಸೈನಿಕರು ಯುದ್ಧ ನಂಬರ್ ಥರ ಇದೆ. ಇನ್ನೊಂದು ಕಡೆ ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದಲ್ಲಿ TTP ತೆಹ್ರೀಕ್ ತಾಲಿಬಾನ್ ಪಾಕಿಸ್ತಾನ ಆರ್ಭಟಿಸ್ತಾ ಇದೆ. ಪಾಕಿಸ್ತಾನದ ಸರ್ಕಾರ ಎಷ್ಟು ಮಟ್ಟಿಗೆ ಹತಾಶೆ ಆಗಿದೆ ಅಂತ ಅಂದರೆ, ತನ್ನದೇ ದೇಶದ ತನ್ನ ಪ್ರಜೆಗಳ ಮೇಲೆ ಚೀನಾ ತಂದಿರುವ ಜೆಟ್ಗಳ ಬಳಸಿ ಬಾಂಬ್ ಆಗ್ತಾ ಇದೆ. ಇದು ವಿಪರ್ಯಾಸವೇ ಸರಿ. ಪಾಕಿಸ್ತಾನ ಚೂರಾಗುತ್ತೆ ಅನ್ನೋದು, ಅದು ಬೇರೆ ಆಗುತ್ತೆ ಅನ್ನೋದು ಇದು ಪಕ್ಕಾ ಅಂತ. ಹಾಗಾದರೆ ವೇಟ್ ಮಾಡಿ ಸ್ನೇಹಿತರೆ. ಎರಡನ್ನೂ ದೊಡ್ಡ ಬೆಳವಣಿಗೆ ಆಗ್ತಾ ಇದೆ. ಅಲ್ಲಿನ ಮೀಡಿಯಾಗಳಲ್ಲಿ ಹೆಚ್ಚಾಗಿ ಚರ್ಚೆ ಆಗ್ತಾ ಇಲ್ಲ. ಅದುವೇ ಶಿಯಾ ಸುನ್ನಿ ಸಂಘರ್ಷ. ಪಾಕಿಸ್ತಾನದ ಸಮಾಜದಲ್ಲಿ ಧರ್ಮದ ಹೆಸರಲ್ಲಿ ದೊಡ್ಡ ಅಡ್ಡಗೋಡೆನೇ ಇದೆ. ಇದು ಇವತ್ತು ದಶಕಗಳ ಹಳೆಯ ದ್ವೇಷ ಕತೆ ಇದು. ಆದರೆ ಇವತ್ತು ಆಸಿಮ್ ಮುನೀರ್ ಮಾಡ್ತಿರುವ ತಪ್ಪಿನಿಂದ ಹಳೆಯ ಗಾಯ ಮತ್ತೆ ಹಸಿಯಾಗಿದೆ. 2024ರಲ್ಲಿ ನಾವೇನು ನೋಡಿದ್ವಿ? ಶಿಯಾ ಮತ್ತು ಸುನ್ನಿ ಗಲಾಟೆಯಲ್ಲಿ 45 ಜನ ಪ್ರಾಣ ಬಿಟ್ಟಿದ್ರು. ಇವತ್ತು ಇಸ್ಲಾಮಾಬಾದ್ನಲ್ಲಿ ಆಗಿರೋದು ಅದು ನೆಕ್ಸ್ಟ್ ಲೆವೆಲ್ ಅಂದರೂ ತಪ್ಪಾಗಲ್ಲ. ಈಗ ಕೇಳ್ಬೋದು ನೀವು, ಮಸೂದೆ ಬಾಂಬ್ ಆಯಿತು, ಇದಕ್ಕೂ ಪಾಕಿಸ್ತಾನ ರಾಜ್ಯಕ್ಕೂ ಏನು ಸಂಬಂಧ ಅಂತ. ಅಲ್ಲಿಗೆ ಬರ್ತೀವಿ ನೋಡಿ. ಮಿಡಲ್ ಈಸ್ಟ್ ಅನಲಿಸ್ಟ್ ಪ್ರಕಾರ ಪಾಕಿಸ್ತಾನದಲ್ಲಿ ಶಿಯಾ ಸುನ್ನಿ ಗಲಾಟೆ ಮೇಜರ್ ಕಾರಣ ಸೌದಿ ಅರೇಬಿಯಾ ಮತ್ತು ಇರಾನ್ ನಡುವಿನ ತಿಕ್ಕಾಟ. ಇವತ್ತು ಜಾಗತಿಕ ರಾಜಕೀಯ ಹೆಂಗೆ ಬದಲಾಗ್ತಾ ಇದೆ ಅಂದರೆ, ಪಾಕಿಸ್ತಾನದ ಚೀಫ್ ಆರ್ಮಿ ಮುನೀರ್ ಅಮೆರಿಕದ ಡಾಲರ್ ಬೇಕು ಡೊನಾಲ್ಡ್ ಟ್ರಂಪ್ ಅವರು ಕಾಲಿಗೆ ಬೀಳ್ತಾ ಇದ್ದಾನೆ. ಇನ್ನೊಂದು ಕಡೆ ಟ್ರಂಪ್ ಇಸ್ರೇಲ್ ಸೇರ್ಕೊಂಡು ಇರಾನ್ಗೆ ಪಾಠ ಕಲಿಸೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ಹೀಗೆ ಪಾಕಿಸ್ತಾನಕ್ಕೆ ಧರ್ಮ ಸಂಕಟ. ಅವರೊಂದು ಕಡೆ ನಿಲ್ಲಬೇಕು. ಒಂದು ಇರಾನ್ ಪರ, ಇಲ್ಲ ಅಮೆರಿಕ ಪರ, ಸೌದಿ ಪರ ನಿಲ್ಲಬೇಕು. ಮುನೀರ್ ಏನು ಮಾಡ್ದ? ಡಾಲರ್ ಆಸೆಗೆ ಬಿದ್ದು ಸೌದಿ ಮತ್ತು ಅಮೆರಿಕ ಮಧ್ಯೆ ಡೀಲ್ ಮಾಡ್ಕೊಂಡ. ಪರಿಣಾಮ ಏನಾಗ ಗೊತ್ತಾ? ಪಾಕಿಸ್ತಾನದಲ್ಲಿರುವ ಶಿಯಾ ಮುಸ್ಲಿಮರಿಗೆ ಇಷ್ಟ ಆಗಲಿಲ್ಲ. ನಿಮಗೆ ಗೊತ್ತಿರಲಿ, ಪಾಕಿಸ್ತಾನದಲ್ಲಿ 15-20% ಜನಸಂಖ್ಯೆ ಶಿಯಾ ಸಮುದಾಯವಿದ್ದಾರೆ. ಪಾಕಿಸ್ತಾನದಲ್ಲಿ ಈಗ ಇರಾನ್ ವಿರುದ್ಧ ನಿಲ್ಲುತ್ತಾ ಸೌದಿಯ ವಹಾಬಿ ಐಡಿಯಾಲಜಿಗೆ ಸಪೋರ್ಟ್ ಮಾಡುತ್ತೋ, ಆವಾಗ ಪಾಕಿಸ್ತಾನ ಒಳಗಿರುವಂತಹ ಶಿಯಾ ಸಮುದಾಯ ರೊಚ್ಚಿಗೇಳುತ್ತೆ. ಸೊ ಇದು ಪ್ರಾದೇಶಿಕ ಪಕ್ಷವಾಗಲ್ಲ, ಧಾರ್ಮಿಕವಾಗಿಯೂ ಕೋಮು ಆಧಾರದ ಮೇಲೆ ಭಾಗ ಆಗೋದಕ್ಕೆ
ರೆಡಿಯಾಗಿದೆ. ನಿನ್ನೆ ಇಸ್ಲಾಮಾಬಾದ್ನಲ್ಲಿ ನೋಡೋದಾದರೆ ಘಟನೆಯಾಗಿ ಇಸ್ಲಾಮಾಬಾದ್ ವಲಯದಲ್ಲಿ ಖದೀಜತುಲ್ ಕುಬ್ರಾನ ಮಸೀದಿಯಲ್ಲಿ. ಇದೊಂದು ಶಿಯಾ ಮಸೀದಿಯಾಗಿದ್ದು ಜನ ಪ್ರಾರ್ಥನೆಯಾಗಿ ಸೇರಿದರು. ಆಗ ಒಬ್ಬ ಸುಸೈಡ್ ಬಾಂಬರ್ ಬರ್ತಾನೆ. ಅಚಾನಕ್ಕಾಗಿ ತನ್ನನ್ನೇ ಸ್ಫೋಟಿಸಿಕೊಳ್ತಾನೆ. ಕ್ಷಣಾರ್ಧದಲ್ಲಿ ಪವಿತ್ರ ಸ್ಥಳ ಸ್ಮಶಾನವಾಗಿ ಬದಲಾಯಿತು. ಆರಂಭಿಕ ವರದಿಯ ಪ್ರಕಾರ 31 ಜನ ಸ್ಪಾಟ್ನಲ್ಲಿ ತೀರ್ಕೊಂಡಿದ್ದಾರೆ. 170 ಜನ ಗಾಯಗೊಂಡಿದ್ದಾರೆ. ಬ್ಲಾಸ್ಟ್ನ ತೀವ್ರತೆ ಎಂದರೆ ಕಟ್ಟಡದ ಗೋಡೆಗಳು ಬಿರುಕು ಬಿಟ್ಟಿವೆ. ಇಸ್ಲಾಮಾಬಾದ್ನ ಇತಿಹಾಸದಲ್ಲೇ ನಡೆದ ಡೆಡ್ಲಿಯೆಸ್ಟ್ ಟೆರರ್ ಅಟ್ಯಾಕ್ ಎಂದು ಕರೆದಿದ್ದಾರೆ. ಇಲ್ಲಿ ತನಕ ಹೊಣೆಯನ್ನು ಅಧಿಕೃತವಾಗಿ ಯಾರೂ ಗುಂಪುಗಳು ಒಪ್ಪಿಕೊಂಡಿಲ್ಲ. ಆದರೆ ಎಲ್ಲರ ಅನುಮಾನ ಇರೋದು ISKP ಇಸ್ಲಾಮಿಕ್ ಸ್ಟೇಟ್ ಆಫ್ ಖುರಾಸಾನ್ ಪ್ರಾವಿನ್ಸ್ ಮೇಲೆ. ಮದೀನಾಗಳು ಶಿಯಾ ಸಮುದಾಯವನ್ನು ಟಾರ್ಗೆಟ್ ಮಾಡಿ ಬಂದಿದ್ದಾರೆ. ತಮಾಷೆ ಏನಂತಂದರೆ ಇದೇ ISKPನ ಬೆಳೆಸಿದ್ದು ಪಾಕಿಸ್ತಾನದ ISI ಅಂತ ಅಫ್ಘಾನಿಸ್ತಾನ ಬಲೂಚಿಸ್ತಾನ ಜನ ಹೇಳ್ತಾ ಇದ್ದಾರೆ. ಅಂದರೆ ಹಾವಿಗೆ ಹಾಲು ಉಣಿಸಿದ್ರೆ ಪಕ್ಕದ ಮನೆಯವರಿಗೆ ಕಚ್ಚಲ್ಲ, ಹಾಲು ಹಾಕದವನಿಗೂ ಕಚ್ಚುತ್ತೆನ್ನೋದೇ ಪಾಕಿಸ್ತಾನ ಈಗ ಅರ್ಥ ಆಗ್ತಾ ಇದೆ. ಶಿಯಾ ಮತ್ತು ಸುನ್ನಿಯವರ ಗಲಾಟೆ ಪಾಕಿಸ್ತಾನ ಅಷ್ಟೇ ಏನಲ್ಲ, ಇದು ಒಂಥರ ಕುದಿತರ ಜ್ವಾಲಾಮುಖಿ. ಯಾವಾಗ ಬೇಕಾದ್ರೂ ಬ್ಲಾಸ್ಟ್ ಆಗ್ಬೋದು. ಸ್ವಲ್ಪ ಹಿಂದೆಗಡೆ ಹೋಗಿ ನೋಡಿ 1973ರಲ್ಲಿ ಇರಾನ್ ಕ್ರಾಂತಿ ಆಯಿತು. ಅಲ್ಲಿ ಮತ್ತು ಶಿಯಾ ಸರ್ಕಾರಕ್ಕೆ ಬಂತು. ಅಲ್ಲೇ ಪಾಕಿಸ್ತಾನ ಶಿಯಾಗಳಿಗೂ ಮತ್ತು ಒಂಥರ ಜೋಶ್ ಬಂತು. ಆದರೆ ಅದೇ ಟೈಮಲ್ಲಿ 1980ರಲ್ಲಿ ಪಾಕಿಸ್ತಾನದಲ್ಲಿ ಜನರಲ್ ಜುಲಾ ಉಲ್ ಖಾನ್ ಡಿಕ್ಟೇಟರ್ ಇದ್ದರು. ಇವರು ಪಕ್ಕಾ ಸುನ್ನಿ ಇಸ್ಲಾಂ ಫಾಲೋವರ್. ಇವರು ಪಾಕಿಸ್ತಾನ ಪೂರ್ತಿಯಾಗಿ ಇಸ್ಲಾಮೀಕರಣ ಮಾಡೋಕ್ಕೆ ಹೊಡಿದ್ರು. ಇದೇ ಟೈಮಲ್ಲಿ ಅಫ್ಘಾನಿಸ್ತಾನದಲ್ಲಿ ರಷ್ಯಾ ವಿರುದ್ಧ ಯುದ್ಧ ನಡೆಯಿತು. ಅಮೆರಿಕ ಮತ್ತು ಸೌದಿ ಅರೇಬಿಯಾ ದುಡ್ಡು ಪಾಕಿಸ್ತಾನಕ್ಕೆ ಬಂತು. ಇದರಲ್ಲಿ ಮದ್ರಸಾ ಹುಟ್ಕೊಂಡು ಮದ್ರಸಾಗಳಲ್ಲಿ ಶಿಯಾಗಳು ದೇಶವನ್ನು ಪಾಠವನ್ನಾಗಿ ಮಾಡಿಕೊಳ್ಳಲಾಯಿತು. ಸಿಪಾಯಿ ಸಾಹುಬ ಲಷ್ಕರ್ ದಾಂಗ್ವಿ ಎಂಬ ಉಗ್ರ ಸಂಘಟನೆಗಳು ಹುಟ್ಕೊಂಡವು. ಇವರ ಕೆಲಸನೇ ಶಿಯಾಗಳನ್ನು ಹುಡುಕಿ ಸಾಯಿಸೋದು. 1989 2007ರವರೆಗೆ ಪಾಕಿಸ್ತಾನದಲ್ಲಿ ರಕ್ತದ ಓಕುಳಿ ಹರಿದಿತ್ತು. 4,000ಕ್ಕೂ ಹೆಚ್ಚು ಶಿಯಾಗಳ ಹತ್ಯೆ ಆಯಿತು. ಇದಕ್ಕೆ ಪ್ರತಿಯಾಗಿ ಶಿಯಾಗಳು ಸುಮ್ಮನೆ ಕೂರಲಿಲ್ಲ. ಅದೇ ಅವರಿಗೆ ಇರಾನ್ನಿಂದ ಸಪೋರ್ಟ್ ಸಿಕ್ತು. ಅವರು ಕೂಡ ಸಿಪಾಯಿ ಮಹಮ್ಮದ್ ಅಂತ ಗುಂಪನ್ನು ಗಂಟು ಕಟ್ಕೊಂಡ್ರು. ಪಾಕಿಸ್ತಾನ ನೆಲದಲ್ಲಿ ಸೌದಿ ಮತ್ತು ಇರಾನ್ ತಮ್ಮ ಬಾಡಿಗೆ ಸೈನಿಕರನ್ನು ಯುದ್ಧ ಮಾಡಿಸಿತು. ಸತ್ತಿದ್ದು ಮಾತ್ರ ಪಾಕಿಸ್ತಾನದ ಸಾಮಾನ್ಯ ಜನರು. 2023ರಲ್ಲಿ ಚೀನಾ ಬಂದು ಸೌದಿ ಮತ್ತು ಇರಾನ್ ನಡುವೆ ಸಂಧಾನವನ್ನು ಮಾಡಿಸಿದ್ದು. ನೀವ್ಯಾಕ್ರಿ ಕಿತ್ತಾಡ್ತೀರಾ, ಸುಮ್ಮನಿರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ತಣ್ಣಗೆ ಮಾಡಿತ್ತು. ಆದರೆ ಜನರಲ್ ಅಸೀಂ ಮುನ್ನೂರ್ ಬಂದಮೇಲೆ ಕಥೆನೇ ಚೇಂಜ್ ಆಗಿಬಿಡ್ತು. ಮುನ್ನೂರಿಗೆ ಒಂದೇ ಅಧಿಕಾರಕ್ಕೆ ಉಳಿಬೇಕು ಅಂತ ಅಂದರೆ ಅಮೆರಿಕ ಸಪೋರ್ಟ್ ಬೇಕು. ಅದಕ್ಕೋಸ್ಕರ ಇರಾನ್ ಏನು ಮಾಡೋಕ್ಕೂ ರೆಡಿ ಇದ್ದಾನೆ. ಟ್ರಂಪ್ ಅಧಿಕಾರ ಬಂದಮೇಲೆ ಆ್ಯಂಟಿ ಇರಾನ್ ಸ್ಟ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಪಾಕಿಸ್ತಾನದಲ್ಲಿ ಈಗ ಇರಾನ್ ಬಾರ್ಡರ್ನಲ್ಲಿ ತಮ್ಮ ಸೈನಿಕರನ್ನು ಜಮಾವಣೆ ಮಾಡ್ತಾ ಇದೆ. ಅಮೆರಿಕ ಡ್ರೋನ್ಗಳು ಪಾಕಿಸ್ತಾನ ನೆಲದಿಂದ ಹಾರೋಂಗೆ ಇರಾನ್ ಮೇಲೆ ಕಣ್ಣಿಡ್ತಾ ಇವೆ. ಇರಾನ್ ಸುಮ್ಮನೆ ಕೂರುತ್ತಾ? ಖಂಡಿತವಾಗೂ ಇಲ್ಲ. ಇರಾನ್ ಈಗಾಗಲೇ ಎಚ್ಚರಿಕೆ ಕೊಟ್ಟಿದೆ. ನೋಡು ಪಾಕಿಸ್ತಾನ, ಅಮೆರಿಕ ಸೇರಿ ತೊಂದರೆ ಕೊಟ್ಟರೆ ನಾವು ಸುಮ್ಮನೆ ಇರಲ್ಲ ಅಂತ ಇರಾನ್ ತನ್ನ ಪ್ರಾಕ್ಸಿಗಳನ್ನು ಮತ್ತೆ ಆಕ್ಟಿವೇಟ್ ಮಾಡಿರ್ಬೋದು. ಗಮನಿಸಿರೋ ನೀವು, ಇತ್ತೀಚೆಗೆ ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನ ಡಿಫೆನ್ಸ್ ಪ್ಯಾಕ್ಟ್ ಆಗಿದೆ. ಪಾಕಿಸ್ತಾನ ಪೂರ್ತಿಯಾಗಿ ಸೌದಿಗೆ ಜಂಪ್ ಆಗಿದೆ. ಇದನ್ನು ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಪಾಕಿಸ್ತಾನಕ್ಕೆ ಉಮ್ಮಾ ಅಂದರೆ ಇಸ್ಲಾಮಿಕ್ ಒಗ್ಗಟ್ಟು ಮುಖ್ಯ ಅಲ್ಲ, ಉಮ್ಮಾ ಡಾಲರ್ಸ್ ಅಂತ. ಈ ಪರಿಸ್ಥಿತಿಗೆ ಮುಂದುವರೆದರೆ ಏನಾಗುತ್ತೆ? ಒಂದು ಕಡೆ ಸೌದಿ ದುಡ್ಡಿಂದ ನಡೆಯುವಂತಹ ಸುನ್ನಿ ಉಗ್ರಗಾಮಿಗಳು ಶಿಯಾಗಳ ಮೇಲೆ ದಾಳಿ ಮಾಡ್ತಾರೆ. ಇನ್ನೊಂದು ಕಡೆ ಇರಾನ್ ಸಪೋರ್ಟ್ ಇರುವ ಶಿಯಾ ಗುಂಪುಗಳು ಮತ್ತೆ ರಿವೈವ್ ಆಗ್ತವೆ. ಆಗ ಪಾಕಿಸ್ತಾನ ಬೀದಿಗಳಲ್ಲಿ ಸಿರಿಯಾ ಅಥವಾ ಇರಾಕ್ ತಹ ಸಿವಿಲ್ ವಾರ್ಗಳು ಶುರುವಾಗ್ತವೆ. ಪಾಕಿಸ್ತಾನದ ಆರ್ಮಿ ಈಗಾಗಲೇ ಬಲೂಚಿಸ್ತಾನ ಮತ್ತು ತಾಲಿಬಾನ್ ಜೊತೆ ಯುದ್ಧ ಮಾಡಲು ಸುಸ್ತಾಗಿದೆ. ಈಗ ಧಾರ್ಮಿಕ ಯುದ್ಧವು ಶುರುವಾದರೆ ಪಾಕಿಸ್ತಾನದ ಯಾರೂ ಉಳಿಸೋಕ್ಕಾಗೋದಿಲ್ಲ. ಅಮೆರಿಕ ಮತ್ತು ಇರಾನ್ ವಿರುದ್ಧ ಏನಾದರೂ ಶುರುವಾದರೆ ಪಾಕಿಸ್ತಾನದ ಕಥೆ ಮುಗೀತು ಅಂತಲೇ ಅರ್ಥ. ಟ್ರಂಪ್ ಹೇಳ್ತಾರೆ,
ನೀವು ನೀವು ನಮ್ಮ ಪರ ಇರಬೇಕು ಅಂತ ಪಾಕಿಸ್ತಾನದ ಒಳಗಿರುವ ಜನರೇ ಸರ್ಕಾರ ವಿರುದ್ಧ ದಂಗೆ ಹೇಳ್ತಾರೆ. ಮುಂದಿರುವ ಜಿಯೋ ಪಾಲಿಟಿಕ್ಸ್ ಆಟ ಪಾಕಿಸ್ತಾನವನ್ನು ಅಖಂಡವಾಗಿ ಉಳಿಸಲ್ಲ, ಬದಲಾಗಿ ಮತ್ತೆ ಚೂರು ಮಾಡಲು ಸಾಧ್ಯ ಆಗ್ತಾ ಇದೆ. ಬಲಿಸ್ತಾನ ಹೋಗುತ್ತಾ ಗೊತ್ತಿಲ್ಲ. ಶಿಯಾ ಸುನ್ನಿ ಮಾತ್ರ ಬೂದಿ ಆಗದು ಸ್ನೇಹಿತರೆ. ಇಸ್ಲಾಮಾಬಾದ್ನಲ್ಲಿ ಮಸೀದಿಯಲ್ಲಿ ಬಾಂಬ್ ಸ್ಫೋಟ ಬರೀ ಟೆರರಿಸಂ ಅಲ್ಲ, ಅದು ಮುಂಬರುವ ದೊಡ್ಡ ಆಪತ್ತಿನ ಮುನ್ಸೂಚನೆ ಎಂದು ಹೇಳ್ತಾ ಇದ್ದಾರೆ. ಪಾಕಿಸ್ತಾನದ ಆಡಳಿತಗಾರರು ಸ್ವಾರ್ಥಕ್ಕಾಗಿ ಧರ್ಮ ಮತ್ತು ದೇಶವನ್ನು ಹೇಗೆ ಬಲಿ ಕೊಡ್ತಾರೆ ಅಂದರೆ ಇದೇ ಸಾಕ್ಷಿ. ನಿಮ್ಮ ಸ್ನೇಹಿತರೆ, ದಯವಿಟ್ಟು ಧನು ಕನ್ನಡಿಗ ನ್ಯೂಸನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮಂಥ ಯುವಕ ಮಿತ್ರರಿಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ದಯವಿಟ್ಟು ಸಪೋರ್ಟ್ ಮಾಡಿ ಪ್ಲೀಸ್. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.